ನೀರಿನ ಘಟಕ ದುರಸ್ತಿಗೊಳಿಸುವಂತೆ ಶಾಸಕರು ಹೇಳಿದರೂ ಬೆಲೆ ಕೊಡದ ಅಧಿಕಾರಿ. ಬೇಚೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಲೋಟಗೆರೆ, ವೀರೇಶ್ ನಗರ, ನಾಗಬೇನಾಳ ಸೇರಿದಂತೆ ತುಕ್ಕು ಹಿಡಿದ ಶುದ್ಧ ನೀರಿನ ಘಟಕಗಳನ್ನು ಶೀಘ್ರವೇ ದುರಸ್ತಿಗೊಳಿಸಿ ಗ್ರಾಮೀಣ ಭಾಗದಲ್ಲಿ ನೀರಿನ ಸಮಸ್ಯೆ ನೀಗಿಸಿ ಎಂದು ಕಳೆದ 2 ವರ್ಷಗಳಿಂದಲೇ ಶಾಸಕ ಸಿಎಸ್ ನಾಡಗೌಡ ಅವರು ನಡೆದ ಸಾರ್ವಜನಿಕ ಸಭೆಯಲ್ಲಿ ಸೂಚಿಸಿದರು. ಕ್ಯಾರೆಗೆನ್ನದ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಹಾಗೂ ನೈರ್ಮಲ್ಯ ಇಲಾಖೆ ಅಧಿಕಾರಿಗಳು ಶುದ್ಧ ನೀರಿನ ಘಟಕಗಳ ದುರಸ್ತಿಗೆ ಮುಖ ಮಾಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಲೋಟಗೆರೆ ಗ್ರಾಮಸ್ಥರು ಇಂಜಿನಿಯರ್ ಬೇಜವಾಬ್ದಾರಿಗೆ ಹಿಡಿಶಾಪ ಹಾಕಿದ ಘಟನೆ ಲೋಟಗೆರೆಯಲ್ಲಿ ನಡೆಯಿತು. ಗ್ರಾಮ ಪಂಚಾಯಿತಿಯವರು ವಿದ್ಯುತ್ ಹಾಗೂ ಸಂಪರ್ಕದ ಪೈಪ್ಗಳನ್ನು ಒದಗಿಸುತ್ತೇವೆ ಎಂದು ತಿಳಿಸಿದರು. ಕ್ಯಾರೆ ಎನ್ನದ ಇಂಜಿನಿಯರ್ ಈವರೆಗೂ ನಮ್ಮೂರ ಶುದ್ಧ ನೀರಿನ ಘಟಕ ಎಲ್ಲಿದೆ ಎಂದು ನೋಡಿಲ್ಲ ಎಂದು ದೂರಿದರು. ಗ್ರಾಮೀಣ ಜನತೆಗೂ ಶುದ್ಧ ನೀರು ಒದಗಿಸುವ ಯೋಜನೆ ಜಾರಿಗೆ ತಂದಿರುವ ಸರ್ಕಾರ ಯೋಜನೆ ಹಳ್ಳ ಹಿಡಿದು ಕೋಟ್ಯಾಂತರ ಅನುದಾನ ಹಳ್ಳ ಹಿಡಿದಿದೆ. ತಾಲೂಕಿನಾದ್ಯಂತ ಸುಮಾರು ಶುದ್ಧ ನೀರಿನ ಘಟಕಗಳು ಸೂಕ್ತ ನಿರ್ವಹಣೆ ಇಲ್ಲದೆ ಪಾಳು ಬಿದ್ದಿವೆ. ಅಳವಡಿಸಲಾದ ಯಂತ್ರಗಳು ತುಕ್ಕು ಹಿಡಿದಿವೆ. ಪಕ್ಕದಲ್ಲೇ ಕೃಷ್ಣೆ ಹರಿಯುತ್ತಿದ್ದರೂ ಶುದ್ಧ ಕುಡಿಯುವ ನೀರು ಗ್ರಾಮೀಣ ಭಾಗದಲ್ಲಿ ಗಗನ ಸುಗಮವಾಗಿದೆ. ದುರಸ್ತಿಗೆ ಲಕ್ಷಗಟ್ಟಲೆ ಅನುದಾನ ಮೀಸಲಿದ್ರು ಅಧಿಕಾರಿಗಳು ಮೌನವಾಗಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದರು. ಹಾಳಾದ ಯಂತ್ರಗಳು, ಒಳಭಾಗದಲ್ಲಿ ಅಳವಡಿಸಿದ್ದ ಶುದ್ಧ ನೀರು ಒದಗಿಸುವ ಯಂತ್ರ, ವಿದ್ಯುತ್ ತಂತಿಗಳು, ಮೋಟಾರ್ ಪೈಪ್ಗಳು ಸೇರಿ ಎಲ್ಲೆಂದರಲ್ಲಿ ಎಸೆಯಲಾಗಿದೆ. ಜೇನೆ ಗಿಡಗಂಟೆಗಳ ಮಧ್ಯೆ ನರಳುತ್ತಿದ್ದ ಶುದ್ಧ ನೀರಿನ ಘಟಕವನ್ನು ಶೀಘ್ರವೇ ದುರಸ್ತಿ ಮಾಡದಿದ್ದರೆ ಶಾಸಕ ಮಾತಿಗೆ ಬೆಲೆ ಕೊಡದ ಅಧಿಕಾರಿ ವಿರುದ್ಧ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಶಾಸಕ ನಾಡಗೌಡ ಅವರ ಗಮನಕ್ಕೆ ತಂದು ನೀರು ಸರಬರಾಜು ಇಲಾಖೆ ಅಧಿಕಾರಿಗಳಿಗೆ ಬೆವರು ಇಳಿಸುತ್ತೇವೆ ಎಂದು ಎಚ್ಚರಿಸಿದರು. ಲೋಟಗೆರೆ ಗ್ರಾಮದಲ್ಲಿ ಶುದ್ಧ ನೀರಿನ ಘಟಕಕ್ಕೆ ವಿದ್ಯುತ್ ಹಾಗೂ ನೀರು ಸರಬರಾಜು ಮಾಡಿದ್ದೇವೆ. ಆದರೆ ಕೆಟ್ಟು ನಿಂತ ಘಟಕದ ಅಭಿವೃದ್ಧಿಯಾಗಬೇಕು. ವರದಿಗಾರ ಅಬ್ದುಲ್ ರಜಾಕ್ ರಕ್ಕಸ್ಗಿ, ನಾಲತ್ಪಾಡ್. ಇದು ನಮ್ಮ ಲೋಟಗೆರೆ ಗ್ರಾಮದ ಕುಡಿಯುವ ನೀರಿನ ಘಟಕ ಥರ, ಆದರೆ ಒಳಗೆ ಘಟಕ ಅಲ್ಲ. ಇದು ಹುಟ್ಟಿದಂತ ಇದರ ನೀರು ಯಾರು ಕುಡ್ದೇ ಇಲ್ಲ. ಇದರ ಬಗ್ಗೆ ಏನೂ ಅದು ಆರೋ ಪ್ಲಾಂಟ್ ಅಂತ ಒಂದು ಡಬ್ಬೆ ಕೊಂಡಿದ್ದಾರ, ಒಳಗೆ ಏನೂ ಇರೋದಿಲ್ಲ. ಇದರ ನೀರು ನೋಡೇ ಇಲ್ಲ. ಇದರ ಬಗ್ಗೆ AW ಮತ್ತು ಸೆಕ್ಷನ್ ಆಫೀಸರು, PDO ಎಲ್ಲರಿಗೆ ಪ್ರಸ್ತಾವನೆ ಸಲ್ಲಿಸಿ ಸಾಕಾಗಿದೆ. ಅವ್ರು ಬೇರೆ ಆಯಿತು ಮಾಡ್ತೀವಿ ಅಂತ ಉಡಪಾಗಿದೆ. ಅವತ್ತಿನ ಇವತ್ತಿನವರೆಗೂ ಅದು ಮೇಂಟೆನ್ಷನ್ ಖರ್ಚು ನಮ್ಮ ಊರಿಂದ ಇದ್ದೇ ಇದೆ. ಇದ್ರ ಬಗ್ಗೆ ತನಿಖೆ ಮಾಡಿರಿ. AWಗೆ 1000 ಸಲ ಹೇಳಿದ್ದೀವಿ. ಅದು ಹುಟ್ಟಿಂದನೇ ಆರೋ ಪ್ಲಾಂಟ್ ಹೆಂಗೈತೆ ಅನ್ನೋದು ನಮ್ಗೆ ನೀರು ನೋಡೇ ಇಲ್ಲ. ಇದ್ರ ಬಗ್ಗೆ ನಾವೇ ಜನರು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿ ಕೊಟ್ಟು 1000 ಸಲ ಫೋನ್ ಮಾಡಿ ಉಡಾಫೆ ಮಾತಾಡ್ತಾರೆ. ಆಯಿತು, ಏನು ಇವಾಗ ಕೆಲಸ ಬ್ಯುಸಿ ಇದೆ, ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ರೀ, ಮಾಡೇ ಇಲ್ಲ. ಇದು ಹುಟ್ಟಿಂದ ಐತೆ ಅಂತ ಹೇಳಿದ್ರೆ ನಾವು ಅವ್ರು ಏನಂತಾರೆ ಅದಕ್ಕೆ ನಾವು ಇದಕ್ಕೆ ಮಾಡಿದ್ವಿ. ನಮ್ಮ ಊರನವರು ಆರೋ ನೀರು ಬೇಕಾದ್ರೆ 4 ತೊಡಕ್ಕೆ ಹೋಗಿ ನೀರು ತರ್ತಾರೆ. ಬೇಕಾದ್ರೆ ಅದ್ರ ಫೋಟೋ ಸಮೇತ ಕೊಡಂದ್ರೆ ತಮಗೆ ಕೊಡ್ತೀವಿ. ದಯವಿಟ್ಟು ಇದನ್ನು ಇಲ್ಲದ ಮೊನ್ನೆ ಜನಸಂಪರ್ಕ ಸಭೆಯಲ್ಲಿ ಶಾಸಕರು ಬಂದಾಗ ಜನಸಂಪರ್ಕ ಸಭೆಯಲ್ಲಿ ಕೂಡ ಮಾತಾಡಿದ್ವಿ. ಅದ್ರ ಬಗ್ಗೆ ಶಾಸಕರು ಹೇಳಿದರೆ ನೋ ಕೇರ್ ಅಂತಾನೆ. ಇನ್ನು ನಾವು ಹೇಳಿದರೆ ಯಾವಾಗ ಕೇಳ್ತಾನೆ ನಾವು AW. ಇದರ ಬಗ್ಗೆ ಕಾಂಟ್ರಾಕ್ಟ್ರ್ ಕೇಳಬೇಕಂತ ಕಾಂಟ್ರಾಕ್ಟ್ರ್ ನಾವು ಕೇಳಬೇಕು, ಅಧಿಕಾರಿಗಳಿಗೆ ಕೇಳಬೇಕು. ಅದನ್ನು ನಮ್ಗೆ ಉತ್ತರ ಸಿಗಲ್ದಾಗೈತೆ. ಹೆಂಗ್ರಿ ಅದನ್ನು ಮಾಡಿಸ್ಕೊಡೋ ಕಾಂಟ್ರಾಕ್ಟ್ರ್ ಕೇಳ್ಬೇಕು ರೀ. ಅವು ಬರ್ಬೇಕ್ರು, ಬಂದಾಗ ಮಾಡಿ ಕುಸಿಬಿಡ್ತೀವಿ. ಅವು ಬಂದಾಗ ಬರೋಣ ಕೇಳ್ತೀವಿ, ಆಯ್ತೀವಿ ಅಂತ ಹೇಳ್ತಾರೆ. ಅವ್ರ ಬಗ್ಗೆ 1000 ಸಲ ಫೋನ್ ಮಾಡಿದ್ದಾರೆ. ಅದಕ್ಕೆ ನಿಮ್ಮ ಮಾಧ್ಯಮ ನಿಂತರಾದ ಅವರು ಎಚ್ಚೆತ್ತು ನಮ್ಮ ಊರಿಗೆ ಕುಡಿಯುವ ನೀರಿನ ಘಟಕವನ್ನು ದುರಸ್ತಿ ಮಾಡಿ ಕೊಡಲಿ ಅಂತ ನಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ತೀವಿ. ಗ್ರಾಮದಲ್ಲಿರುವ ಶುದ್ಧ ಕುಡಿಯುವ ನೀರಿನ ಘಟಕ ಸುಮಾರು 2 ವರ್ಷಗಳ ಹಿಂದೆ ಮಾನ್ಯ ಶಾಸಕರು ಜನಸಂಪರ್ಕ ಸಭೆ ಮಾಡಿದ್ರು ಇಲ್ಲಿ. ಆಗ ನಾವು ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗದ AW ಅವರಿಗೆ ತುರ್ತಾಗಿ ಅದನ್ನು ರೆಡಿ ಮಾಡಿದ್ರು. ಅವ್ರು ಹ್ಞೂ ಅಂದು ಇನ್ನೂ ಮಾಡಿಲ್ಲ. ಅದು ಇನ್ನೂ ನಮ್ಮ ಗ್ರಾಮ ಪಂಚಾಯತ್ ಹ್ಯಾಂಡೋವರ್ ಕಡೆ ಇರೋದ್ರಿಂದ ನಾವು ಅವ್ರಿಗೆ ಕೆಲಸ ಮಾಡೋಕ್ಕಿಲ್ಲ. ಅವ್ರು ಹೇಳಿದ್ವಿ ನೀವು ಒಂದು ಸಲ ರೆಡಿ ಮಾಡಿ ನಮ್ಗೆ ಹ್ಯಾಂಡೋವರ್ ಕೊಡ್ರಿ, ನಾವು ಮುಂದೆ ಅದನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿಸಿಂದ. ಇಲ್ಲಿ ರೆಡಿ ಮಾಡೋಕ್ಕೆ ಬರ್ತಾರೆ, ನೀವು ರಾ ವಾಟರ್ ಸಪ್ಲೈ ಮಾಡಿರಿ ಅಂದರು. ನಾವು ರಾ ವಾಟರ್ ಸಪ್ಲೈ ಮಾಡಿದ್ವಿ. ನಂತರ ಅದು ಸುತ್ತಕಟ್ಟೆ ಜಂಗಲ್ ಬೆಳತ್ತೆ, ಅದು ಕಟ್ಟಿರಿ ಎಲ್ಲ ಸ್ವಚ್ಛ ಮಾಡಂದ್ರೆ ಅದನ್ನೂ ಮಾಡಿದ್ದೀವಿ. ವಿದ್ಯುತ್ ಸಂಪರ್ಕ ಇಲ್ಲ ಅಂದರು, ಅದನ್ನೂ ಮಾಡಿದ್ದೀವಿ. ಅವ್ರು ಜಸ್ಟ್ ನಾವೇನು ಒಮ್ಮೆ ಅದು ರನ್ ಆಗಿ ನನ್ನ ಕೈ ಕೊಟ್ಟರೆ ನಾನು ಮುಂದೆ ನಡ್ಸ್ಕೊಂಡು ಹೋಗೋಣ ಅಂತ ನಾವು ಅವ್ರಿಗೆ ಹೇಳಿದ್ದೆ. ನಾವು ರಾ ವಾಟರ್ ಕೊಟ್ಟಿದ್ದು ನಿಮಗೆ ಫೋಟೋ ಬೇಕಾದ್ರೆ ನಾನು ಶೇರ್ ಮಾಡ್ತೀನಿ, ಕರೆಂಟ್ ಸ್ವಚ್ಛ ಮಾಡಿದ್ದು ಶೇರ್ ಮಾಡ್ತೀನಿ, ಕರೆಂಟ್ ಕೊಟ್ಟಿದ್ದು ನಾನು ಶೇರ್ ಮಾಡ್ತೀನಿ. ನಮಗೆ ಅವ್ರು ಒಮ್ಮೆ ಚಾಲೋ ಮಾಡಿ ಅದು ನನಗೆ ಹ್ಯಾಂಡ್ ಓವರ್ ಕೊಟ್ಟರದ ಒಂದು ಸರ್ಕಾರದ ಅಷ್ಟೇ ಅವ್ರ ಇಲಾಖೆ ಇರ್ತೈತೆ. ಹ್ಯಾಂಡ್ ಓವರ್ ಕೊಡದೆ ನಾವು ಏನೂ ಮಾಡ್ಲಿಕ್ಕೆ ಬರೋಂಗಿಲ್ಲ. ಹಿಂಗಾಗಿ ಈಗಾದರೂ ತಮ್ಮ ಮುಖಾಂತರ ನಾನು ವಿನಂತಿ ಮಾಡ್ಕೊತೀನಿ. ಅವ್ರಿಗೆ ಮೊನ್ನೆ AW ಸಾಹೇಬ್ರಿಗೆ ಸಾಕಷ್ಟು ಸಲ ನಾನು ಹೇಳಿದ್ದೀನಿ, ಫೋನ್ ಮಾಡಿದ್ದೀನಿ. ನಮ್ಮ ಯುವಕ ನಾಯಕರಾದಂಥ ನಾಗಪ್ಪ ಅವರು ನಮ್ಗೆ ಸಾಕಷ್ಟು ಸಲ ನಾವು ಮಾತಾಡಿದಾಗ ನಾವು ಮಾತಾಡಿದ್ವಿ. ಆದರೂ ಅವರು ಮೆಸ್ರಿಗೆ ಹಿಂದೆ ಬರ್ತಾರೆ, ನಾಳೆ ಬರ್ತಾರೆ ತಿಳಿಸಿಂದ ಸಬೂಬ ಹೇಳಿದ್ರು ಹೊರತು ಅವ್ರು ಇನ್ನೂರಿಗೆ ಕೆಲಸ ಆಗಿಲ್ಲ. ತಮ್ಮ ಮೂಲಕ ಆದ್ರೂ ನಾ
ಮನೆ ಕಾರ್ಯನಿರ್ವಾಹಕ ಅಭಿಯಂತರಲ್ಲಿ ಒಂದು ವಿನಂತಿ ಮಾಡ್ಕೊಳ್ತೀನಿ, ದಯವಿಟ್ಟು ಈಗಾದರೂ ತಾವು ಅದನ್ನು ನಮಗೆ ರೆಡಿ ಮಾಡಿ ಹ್ಯಾಂಡ್ ಓವರ್ ಕೊಟ್ಟೆ ಅಂದ್ರೆ ಮುಂದೆ ನಾವು ಏನೈತಿ ಗ್ರಾಮ ಪಂಚಾಯತಿಯಿಂದ ಅದನ್ನು ಚೆನ್ನಾಗಿ ನೋಡ್ಕೊಂಡು ಹೋಗೋದಂತ ಕೆಲಸ ನಾವು ಮಾಡ್ತೀವಿ. ಜನರಿಗೆ ಶುದ್ಧ ಕುಡಿಯುವ ನೀರಿನ ಘಟಕ ಭಾಳ ಅವಶ್ಯಕತೆ ಇದೆ. ಪ್ರತಿ ಊರಾಗ ಅಟ್ಲೀಸ್ಟ್ ಒಂದರ ಚಲೋ ಐತಿ ಅಂದ್ರೆ ಒಂದು ಸ್ವಲ್ಪ ಎಷ್ಟೋ ಇದು ಆಗುತ್ತೆ. ಈಗ ಇಲ್ಲಿ ಜನರು ಈ ಕಡೆ 40 ಹೋಗ್ಬೇಕು, ಇಲ್ಲ ಗಾಳ ಪೂಜೆಗೆ ಹೋಗಿ ನೀರು ತೊಗೊಂಬರ್ತಾರೆ. ಅದಕ್ಕೆ ಅವರಿಗೆ ಈ ಮೂಲಕ ವಿನಂತಿಸ್ಕೊಳ್ತೀನಿ, ಅದನ್ನು ನಮ್ಗೆ ರೆಡಿ ಮಾಡಿ ಹ್ಯಾಂಡ್ ಓವರ್ ಮಾಡಿ ಅಂತ ಕೊಟ್ಟರಂದ್ರೆ ನಮ್ಮ ಮುಂದೆ ಅದು ಏನೋ ಖರ್ಚು ವೆಚ್ಚಗಳು ಬಂದ್ರೆ ನಾವು ಗ್ರಾಮ ಪಂಚಾಯತಿಯಿಂದ ಹಾಕೊಂಡು ರನ್ ಮಾಡ್ಕೊಂಡು ಜವಾಬ್ದಾರಿ ನಾವು ಮಾಡ್ಕೊಡ್ತೀವಿ. ಸರಿ, ಶುದ್ಧ ನೀರು ಘಟಕದಿಂದ ಎಷ್ಟು ಹಳ್ಳಿಗಳಿಗೆ ನೀರು ಸರ್ ಇದು ಒಂದು ಸರ್